ರಿಪಬ್ಲಿಕ್ ಕನ್ನಡದಲ್ಲಿ ದಾಸನ ಕಾಂಟ್ರವರ್ಸಿ ಕಹಾನಿ. ಇದೇ ದಾಸ ಯಾರ್ಯಾರಿಗೆ ತೊಂದರೆಯನ್ನ ಕೊಟ್ಟಿದ್ದಾನೆ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈತನ ಕರಿಯರ್ ಶುರುವಾಗಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ದಾಸನ ಕಾಂಟ್ರವರ್ಸಿ ಕಹಾನಿ ಇದು. ಸ್ಯಾಂಡಲ್ವುಡ್ನಲ್ಲಿ ಕರಿಯನ ಕಿರಿಕ್ ಶುರುವಾಗಿದ್ದು ಹೇಗೆ? ಯಾರ್ಯಾರಿಗೆ ಟಾರ್ಚರ್ ಅನ್ನ ನೀಡಿದ್ದಾನೆ ಈ ರೌಡಿ? ಅಂಬರೀಶ್ ದರ್ಶನ್ ಮೊದಲ ಭೇಟಿ ಆಗಿದ್ದಾದ್ರೂ ಎಲ್ಲಿ? ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾವಾಗ ಈತನ ಕರಿಯರ್ ಶುರು ಆಯಿತು, ಕಾಂಟ್ರವರ್ಸಿ ಯಾವಾಗ ಬೆಳೆಯೋಕೆ ಸ್ಟಾರ್ಟ್ ಆಯಿತು, ತಲೆಯಲ್ಲಿ ಮದ ಯಾವಾಗ ಏರೋಕೆ ಶುರುವಾಯಿತು, ದುಡ್ಡಿನ ಅಹಂಕಾರ ಇರ್ಬೋದು, ಸ್ಟಾರ್ಡಮ್ ಯಾವಾಗಿಂದ ಶುರುವಾಯಿತು, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿ. ನಿರ್ದೇಶಕ ಪ್ರೇಮ್ ಜೊತೆಯೂ ಕೂಡ ಇದೇ ದರ್ಶನ್ ಕಿರಿಕನ್ನ ಮಾಡ್ಕೊಂಡಿದ್ದಾನೆ. ಕರಿಯ ಸಿನಿಮಾ ವೇಳೆಯೇ ದಾಸನ ದರ್ಪ ಕೂಡ ಜೋರಾಗಿದೆ. ಸಿನಿಮಾ ರೀಲ್ ಅನ್ನ ಸುಟ್ಟು ಹಾಕಿ ಅಂತ ಆವಾಜ್ ಹಾಕಿದ್ದಾನೆ ಇದೇ ದರ್ಶನ್. ಈ ವೇಳೆ ಬಾಮ ಹರೀಶ್ ಬಳಿ ದೂರನ್ನೇ ಹೇಳಿದ್ದಾರೆ ಪ್ರೇಮ್. ದರ್ಶನ್ ಅನ್ನ ಕರೆಸಿ ಬುದ್ಧಿ ಮಾತನ್ನ ಹೇಳಿದ್ದಾರೆ ಬಾಮ ಹರೀಶ್ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಬಾಮ ಹರೀಶ್ ಅವರ ಹೇಳಿಕೆ ಅದು. ಯಾವಾಗ ಈತನ ಕರಿಯರ್ ಶುರು ಆಯಿತು, ಯಾವಾಗ ಕಾಂಟ್ರವರ್ಸಿ ಬೆಳೆಯಿತು, ಪ್ರತಿಯೊಂದು ಕೂಡ. ಹಾಗಾದ್ರೆ ಬಾಮ ಹರೀಶ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್ ಏನಿಲ್ಲ, ಒಂದು ಇವ್ರದ್ದು ಶೂಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿರ್ತಾರೆ. ಯಾರು ಪ್ರೇಮು ಮತ್ತು ದರ್ಶನ್ ಕರಿಯ ಪಿಕ್ಚರ್ ಶೂಟಿಂಗ್ ಸಂದರ್ಭದಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಬಾಕಿ ಇರುತ್ತೆ. ಪ್ರೇಮ್ ಗೊತ್ತಲ್ಲ, ಅವರು ಪ್ಯಾಷನೆಟ್ ಡೈರೆಕ್ಟರ್. ಅವರು ತುಂಬ ಒಂದೊಂದು ವಿಚಾರ ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ತೆಗಿಯೋಂಥ ನಿರ್ದೇಶಕ. ಇವತ್ತೇನೋ ಇಲ್ಲಿವರೆಗೂ ಅವರು ಉಳ್ಕೊಂಡಿದ್ದಾರೆ ಅಂದರೆ ಅವರು ಇರ್ತಕ್ಕಂಥ ಪ್ಯಾಷನೇಟು, ಅವ್ರ ವರ್ಕ್ ಡೆಡಿಕೇಶನ್ ಮೇಲೆ ಇವತ್ತು ಪ್ರೇಮ್ ನಿಂತಿರೋದು. ಸರಿ, ಅವಾಗ ಕರಿಯ ಮಾಡೋ ಸಂದರ್ಭದಲ್ಲಿ ಕೂಡ ನಮ್ಮ ಆನೇಕಲ್ ಬಾಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರೊಡ್ಯೂಸರು, ಇವರು ಡೈರೆಕ್ಟ್ರು. ಸಾರಿ, ಅವ್ರಿಗೇನು ಕ್ಲಾಶ್ ಅದು ಗೊತ್ತಿಲ್ಲ. ಈ ಥರ ಎಂಬ ಬಂದಾಗ ಪಾಪ ಹತ್ಕೊಂಬಂದ್ರು ಪ್ರೇಮ್. ನಮ್ಮ ಮನೆ ರಾಜನಗರ 6ನೇ ಬ್ಲಾಕ್ ಮನೆಗೆ ಹತ್ಕೊಂಬಂದು ಈ ಥರ ಹಿಂಗೆ ಸಾರ್ ಹಿಂಗೆ ಶೂಟಿಂಗ್ ಮಾಡಲ್ಲ ಅಂತವನೇ, ಹಂಗೆ ಹಿಂಗೆ ಅಂಥೇಳಿ ಪ್ರೇಮ್ ಕೂಡ ಹೇಳಿದ್ರು. ಬೇಕಾದ್ರೆ ರೀಲ್ ಸುಟ್ಬಿಡು, ನಾನು ಬರೋಲ್ಲ ಅಂಥೇಳಿ. ಆಮೇಲೆ ನಾನು ಪಾಪ ನಮ್ಮ ತಂದೆಯವರು ಪ್ರೇಮ್ ಅವ್ರ ಪಾಪ ಇದು ನೋಡೋಕ್ಕಾಗದೆ ಕರ್ಸು ಅಂಥೇಳಿ ನಾನು ಕರೆಸ್ದೆ. ದರ್ಶನ್ಗೆ ಬುದ್ಧಿ ಹೇಳಿದ್ರು. ದರ್ಶನ್ ಮತ್ತು ಅಂಬರೀಶ್ ಭೇಟಿ ಹೇಗಾಯ್ತು? ಕಿರಿಕ್ ಮಾಡ್ಕೊಂಡೆ ದರ್ಶನ್ ಅಂಬರೀಶ್ ಜೊತೆ ಭೇಟಿ ಮಾಡಿದ್ರ? ಅಂದ್ರೆ ಆಪ್ತರಾಗಿದ್ದು ಕಿರಿಕ್ ಆದ ಸಂದರ್ಭದಲ್ಲೇನಾ? ಕಿರಿಕ್ ಮಾಡ್ಕೊಂಡೆ ಅಂಬರೀಶ್ ಅವರನ್ನ ಭೇಟಿಯಾಗಿದ್ದು ಅಂತ ಹೇಳಲಾಗ್ತಾ ಇದೆ. ನಿನಗೋಸ್ಕರ ಸಿನಿಮಾ ಡಬ್ಬಿಂಗ್ ವಿಚಾರಕ್ಕೆ ಅಸಹಕಾರ, ನಿನಗೋಸ್ಕರ ಅಂತ ಏನು ಸಿನಿಮಾ ಮಾಡಿದ್ರಲ್ಲ ಅದರಲ್ಲಿ ಡಬ್ಬಿಂಗ್ ವಿಚಾರಕ್ಕೆ ಸ್ವಲ್ಪ ಕಿರಿಕ್ ಆಗಿತ್ತು ಅಂತ. ದರ್ಶನ್ನ ನಡವಳಿಕೆಗೆ ಭಾಮ ಹರೀಶ್ ತುಂಬಾ ಬೇಸತ್ತು ಹೋಗಿದ್ರು. ಈ ವೇಳೆ ದರ್ಶನ್ಗೆ ಅಂಬರೀಶ್ ಕೂರಿಸ್ಕೊಂಡು ಪಾಠ ಮಾಡಿದ್ರು. ನೋಡಪ್ಪ, ಹಿಂಗಲ್ಲ, ಹಿಂಗಿರ್ಬೇಕು ಅಂತ, ಡಬ್ಬಿಂಗ್ ಮಾಡಿಕೊಡು ಅಂತ ಭಾಮ ಹರೀಶ್ ಅವ್ರಿಗೆ ತೊಂದರೆ ಮಾಡಬೇಡ ಅಂತ ಅಂಬರೀಶ್ ಅವರು ಬುದ್ಧಿ ಹೇಳಿದ್ರು ದರ್ಶನ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಭಾಮ ಹರೀಶ್ ಹೇಳಿಕೆ. ಅಂಬರೀಶ್ ಅವರಿದ್ದಾಗ ಈ ಥರದ ಸಾಕಷ್ಟು ಅಂದರೆ ರಾಜಿ ಮಾಡಿಸುವಂಥದ್ದು ಅಥವಾ ಚಿತ್ರರಂಗವನ್ನು ಮುನ್ನಡೆಸ್ಕೊಂಡು ಹೋಗೋ ಅಂತ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಅಂಬರೀಶ್ ಅವರು. ಬೈತಾ ಇದ್ರು, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ರು, ಸರಿ. ಆದರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬುದ್ಧಿ ಹೇಳೋ ಕೆಲಸನೇ ಅವ್ರು ಜಾಸ್ತಿ ಮಾಡಿರೋದು. ದರ್ಶನ್ ಆ ಹಾದಿ ಬಿಟ್ಟು ಬೇರೆ ಹಾದಿನಲ್ಲಿ ನಡೆದ್ರ? ನಿನಗೋಸ್ಕರ ಪಿಕ್ಚರ್ ಸಂದರ್ಭದಲ್ಲಿ ಅವಾಗ ಕೂಡ ಸ್ವಲ್ಪ ಗಲಾಟೆ ಆಯಿತು. ಬಸಂತ್ ಕುಮಾರ್ ಪಾಟೀಲ್ ಅಧ್ಯಕ್ಷರಾಗಿದ್ದು. ಆವಾಗ ಅಂಬರೀಶ್ ಅವ್ರ ಮನೆ ಕರ್ಕೊಂಡೋಗ್ಬಿಟ್ಟಿದ್ದೆ ನಾನು, ದರ್ಶನ್. ಅಲ್ಲಿವರೆಗೂ ಕೂಡ ಅಂಬರೀಶ್ ಅವ್ರನ್ನ ಅಷ್ಟೊಂದು ಭೇಟಿ ಆಗಿರಲಿಲ್ಲ ಅನ್ಸುತ್ತೆ. ಇಲ್ಲ, ದರ್ಶನ್ ಅವ್ರಿಗೆ ಪರಿಚಯ ಇರಲಿಲ್ಲ. ದರ್ಶನ್ ಅವ್ರನ್ನ ಕರ್ಕೊಂಡೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಅವರು ಭಾಳ ಆತ್ಮೀಯರಾದರು. ಬೆಳೀತಾ ಗೊತ್ತಲ್ಲ, ಎಲ್ಲರೂ ಆತ್ಮೀಯರಾಗ್ತಾರೆ. ಹಂಗೆ ನಿನಗೋಸ್ಕರ ಏನು ಸರ್ ಇದು ಒಂದು ರೀಕಾಲ್ ಮಾಡ್ಬೋದು ಸರ್? ಡಬ್ಬಿಂಗ್ ಸಮಸ್ಯೆ ಅದು ಇದು ಇತ್ತು. ಇನ್ನೂ ಟೆಕ್ನಿಕಲ್ ಇಶ್ಯೂನೇ ಅಷ್ಟೇ. ಡಬ್ಬಿಂಗು, ಪೇಮೆಂಟು, ಮತ್ತೊಂದು ಅದು ಇದು ಇರುತ್ತೆ. ಆ ಒಂದು ವಿಚಾರ ಭಾಳ ಸೀರಿಯಸ್ ಆಗಿತ್ತು ಅವಾಗ. ಅದನ್ನು ಸರಿ ಬಸಂತ್ ಕುಮಾರ್ ಪಾಟೀಲ್ ಅವರು ಆ್ಯಕ್ಷನ್ ತೊಗೊಂಡಿದ್ರು. ನಾನು ಅವಾಗ ಅಂಬರೀಷ್ ಅವ್ರ ಕಡೆಯಿಂದ ಫೋನ್ ಮಾಡಿಸೋಣ ಅಂಥೇಳಿ ಅಂಬರೀಷ್ ಅವ್ರ ಹತ್ರ ನಾನು ಕರ್ಕೊಂಡೋಗಿದ್ದೆ ನಾನು ಅವಾಗ.
ಇಲ್ಲ ಅವರು ಈಚೆ ಕಡೆ ಬಿದ್ದರು. ಆಮೇಲೆ ಪಾಪ ಅವ್ರಿಗೆ ಗೊತ್ತಿಲ್ಲ ದರ್ಶನ್ ಯಾರು ಅಂತೇಳಿ ಅಂತ. ಪಾಪ ಇವ್ರಿಗೆ ವಾಚ್ಮ್ಯಾನ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಕೊನೆಗೆ ಹೇಳ್ಬಿಟ್ಟು ಆಮೇಲೆ JP ನಗರ ಮನೆ, ಹಳೆ ಮನೆ, ಅದೇ ಸ್ಪಾಟಲ್ಲಿ ಇರೋದು ಹಳೆ ಮನೆ. ಆಮೇಲೆ ಅಕ್ಕ ಅವ್ರಿಗೆ ಹೇಳಿದೆ, ಈ ಥರ ಹಿಂಗೆ ಬಂದಿದ್ದಾರೆ ದರ್ಶನ್, ದರ್ಶನ್ ಪಿಕ್ಚರ್ ಹೀರೋ ಅಕ್ಕ ಅಂತೇಳಿ ಕರ್ಕೊಂಬಂದು ಒಳಗಡೆ ಕುಣಿಸ್ದ. ತೂಗುದೀಪ್ ದರ್ಶನ್ ಅವ್ರ ಮಗನ ಕಾಣ್ಕೋಸ್ಕರ, ತೂಗುದೀಪ್ ಅವ್ರ ಮಗನ ಕಾಣ್ಕೋಸ್ಕರ ಕರೆದ್ರು ಒಳಗಡೆ ಇಮಿಡಿಯೇಟಾಗಿ. ಹೌದು. ಅಂಬರೀಷ್ ಅವರು ದರ್ಶನ್ಗೆ ಏನು ಬುದ್ಧಿ ಹೇಳಿದ್ರ? ಸರ್ ಏನಿಲ್ಲ, ಈ ಒಂದು ವಿಚಾರ ಅಷ್ಟೇ ಮಾತಾಡಿದ್ದ. ಅದು ಕೊನೆಗೆ ಆಮೇಲೆ ಚಿಂಗಾರಿ ಮದುವೆದು ಆಗಿತ್ತು. ಬಟ್ ಅವ್ರು ಹೇಳಿದ್ರು ನನಗೆ ಹಿಂಗಾಗಿದೆ ಅಂತ. ನೋಡಪ್ಪ, ನಾನು ಪ್ರೊಡ್ಯೂಸರ್ ದುಡ್ಡು ಮಾಡ್ತಾನೆ, ಇವ್ನು ಹೊಟ್ಟೆ ಊರಿ ಅಂತೇಳಿ ಆಯಪ್ಪ ಹೇಳಿದ್ದು ನನಗೆ. ಹೇಳಿದ್ದು ಹೇಳಿದ್. ಬಟ್ ಒಬ್ಬ ನಿರ್ಮಾಪಕ ಹಣ ಮಾಡಬೇಕಾದ್ರೆ ಒಬ್ಬ ನಟ ಸಂತೋಷ ಬೀಳಬೇಕು. ಎರಡು ಕೊಡಿರೋಂಥದ್ದು. ಒಬ್ಬ ನಿರ್ಮಾಪಕ ಚೆನ್ನಾಗಿರ್ತಾನೆ, ಒಬ್ಬ ನಟ ಬೆಳೆಯೋದು, ಒಬ್ಬ ನಿರ್ದೇಶಕ ಬೆಳೆಯೋದು. ಒಬ್ಬ ನಿರ್ಮಾಪಕ ಹಣ ಮಾಡಬೇಕಾದ್ರೆ ಯಾವುದೇ ನಟ ಆಗಲಿ, ಯಾವುದೇ ನಿರ್ದೇಶಕ ಆಗಲಿ ಖುಷಿ ಬೀಳಬೇಕು. ಆ ಸಂದರ್ಭದಲ್ಲಿ ನಿರ್ಮಾಪಕ ಚಿಂಗಾರಿ ಮಹಾದೇವ್ ಅವರು ಹೇಳಿದ ಮಾತು, ನಾನು ಮಾಡಿದ್ದು ಇವ್ನು ವ್ಯಾಪಾರ ಜಾಗ ಮಾಡಿದೆ, ಇವ್ನು ಕಣ್ಣೂರಿ